ಟ್ಯಾಬ್ಲೆಟ್ಸ್ಗೆಲ್ಲ ಯೂಸ್ ಮಾಡ್ತಾರೆ, ದೊಡ್ಡ ಪತ್ರೆ ಇದು. ಓಕೆ. ಮತ್ತೆ ಇಲ್ಲಿ ಮಧುನಾಶಿನಿ ಇದೆ. ಇದು ಮಧುನಾಶಿನಿನಾ? ಶುಗರ್ಗೆ ಇದು ಖಾಲಿ ಹೊಟ್ಟೆಯಲ್ಲಿ ಡೈಲಿ ಒಂದು ಎಲೆ ತಿಂದ್ರೆ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ. ಶುಗರ್ ತೀರಾ ಶುಗರ್. ಎಷ್ಟು ಸರ್ ಅದು ಗಿಡ? ಯಾವುದು ಮಧುನಾಶಿನಿ? 30 ರೂಪಾಯಾ? ಓಕೆ. ಇದು ದಿನ ಖಾಲಿ ಹೊಟ್ಟೆಲಿ ಒಂದು ಎಲೆ ತಿಂದ್ರೆ. ಓಕೆ. ನೆಕ್ಸ್ಟ್ ಮತ್ತೆ ತುಳಸಿ 3 ವೆರೈಟಿ ಇದೆ. ಕೃಷ್ಣ ತುಳಸಿ, ಶ್ರೀ ತುಳಸಿ. ಇದು ಕೃಷ್ಣ ತುಳಸಿನಾ? ಓಕೆ. ಇದು ಶ್ರೀ ತುಳಸಿ. ಇದು ಅದು ಶ್ರೀ ತುಳಸಿ. ಓಕೆ. ಇದು ವನ ತುಳಸಿ. ಅದು ವನ ತುಳಸಿ. ಇದು ವನ ತುಳಸಿನಾ? ಓಕೆ. ನೆಕ್ಸ್ಟ್ ಅಶ್ವಗಂಧ ಇದೆ. ಅಶ್ವಗಂಧ ಯಾವುದು? ಇದು ಅಶ್ವಗಂಧ. ಓಕೆ. ಏರ್ ಆಯಿಲ್ ಯೂಸ್ ಮಾಡ್ತಾರೆ, ಟ್ಯಾಬ್ಲೆಟ್ಸ್ಗೆಲ್ಲ ಯೂಸ್ ಮಾಡ್ತಾರೆ. ಒಂದೇ ಎಲ್ಗ ಬುದ್ಧಿ ಚುರುಕಾಗಕ್ಕೆ ಮಕ್ಳಿಗೆ ತಿನ್ನಿಸ್ತಾರೆ ಖಾಲಿ ಹೊಟ್ಟೆಯಲ್ಲಿ. ಬ್ರಾಹ್ಮಿ ಎಲೆ ಅಲ್ವಾ? ಓಕೆ. ನೆಕ್ಸ್ಟ್ ಮತ್ತೆ ರೋಸ್ಮೆರಿ ಇದೆ. ಅದು ಅಂತ ಇದೆ. ಇದು ಅದು ಸಲಾಡ್ಗೆ ಯೂಸ್ ಮಾಡ್ತಾರೆ, ಮತ್ತೆ ಏರ್ ಆಯಿಲ್ ಯೂಸ್ ಮಾಡ್ತಾರೆ. ಓಕೆ. ಇದು ಆಲ್ಪಿನಿಯ ಗಳಂಗ ಅಂತ ಇದು. ಇದ್ರ ಗೆಡ್ಡೆಲ್ ಸೂಪ್ ಮಾಡ್ಕೊಂಡು ಕುಡಿತಾರೆ. ಮತ್ತೆ ಅದು ಗಾರ್ಡನ್ ಸ್ಪೆಷಲ್ ತರ, ಅದು ರೂಮ್ ಸ್ಪೆಷಲ್ ಯೂಸ್ ಮಾಡ್ತೀವಲ್ಲ. ಓಕೆ. ಸೂಪ್ ಮಾಡ್ಕೊಂಡು ಏನಕ್ಕೆ ಕುಡಿಯೋದು ಅದು? ಅದು ಆರೋಗ್ಯಕ್ಕೆ ಒಳ್ಳೆಯದು, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ ಅದು. ಓಕೆ. ನೆಕ್ಸ್ಟ್ ಆಡ್ಸೋಗೆ ಇದು ಉಪ್ಸ, ಅಸ್ತಮ ಇರುತ್ತಲ್ಲ. ಓಕೆ. ಓಕೆ. ಅವರು ಅಸ್ತಮದವರು ಯೂಸ್ ಮಾಡೋದು, ಕಷಾಯ ಮಾಡ್ಕೊಂಡು ಕುಡಿತಾರೆ. ಅದು ಮೆಣಸು ಉಪ್ಪು ಎಲೆ ಹಾಕಿ ಕಾಯಿಸಿ ಕುಡಿತಾರೆ. ನೆಕ್ಸ್ಟ್ ಜಲಬ್ರಾಹ್ಮಿ. ಇದು ಜಲಬ್ರಾಹ್ಮಣ. ಇದು ಏರ್ ಆಯಿಲ್ ಯೂಸ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಇನ್ಯಾವುದಿದೆ? ಕೊಲಕೇಶಿ ಅಂತ, ಅದು ಪತ್ರೊಡೆ ಮಾಡ್ಲಿಕ್ಕೆ. ಯಾವುದು ಸರ್ ಕೊಲಕೇಶ? ಓಕೆ. ಅದೇನಕ್ಕೆ ಯೂಸ್ ಮಾಡ್ತಾರೆ? ಪತ್ರೊಡೆ ಮಾಡಕ್ಕೆ ಯೂಸ್ ಮಾಡ್ತಾರೆ, ಮತ್ತೆ ಆರ್ನಮೆಂಟಲ್ ಆಗಿ ಯೂಸ್ ಮಾಡ್ತಾರೆ. ಓಕೆ. ಓಕೆ. ಮತ್ತೆ ವಿಳೆದೆಲೆ ಇದೆ. ವಿಳೆದೆಲೆ ಏನೇನಕ್ಕೆ ಯೂಸ್ ಮಾಡ್ತಾರೆ? ವಿಳೆದೆಲೆ ಮಾಮೂಲಿ ಹಾಕೊಳ್ಳಿಕ್ಕೆ ಯೂಸ್ ಮಾಡ್ತಾರೆ, ಪೂಜೆಗೆ ಯೂಸ್ ಮಾಡ್ತಾರೆ. ಓಕೆ. ಮತ್ತೆ ಲೆಮನ್ ಗ್ರಾಸ್ ಇದೆ, ಇದು ಟೀಗೆ ಯೂಸ್ ಮಾಡ್ತಾರೆ. ಸಿಟ್ರಸ್. ಓಕೆ. ಪಚೌಲಿ ಇದೆ. ಪಚೌಲಿ ತೋರಿಸಿ ಸರ್, ಗಿಡ ತೋರಿಸಿ. ಕಚೋಲಿ ಇದೆ. ಓಕೆ ಸ್ನೇಹಿತರೆ, ಇದು ಕಚೋಲಿ ಗಿಡ ಅಂತೆ. ಏನಕ್ಕೆ ಯೂಸ್ ಮಾಡ್ತಾರೆ ಇದು? ಇದು ಬಂದು ಇದ್ರ ಎಲೆ ಯೂಸ್ ಮಾಡ್ತಾರೆ. ಮತ್ತೆ ಇದು ಚರ್ಮ ಕಾಯಿಲೆಗೆಲ್ಲ ನೀರು ಹಾಕೊಂಡು ಸ್ನಾನ ಮಾಡಿ ಇದಾಗುತ್ತೆ. ಸಕ್ಕರೆ ಮಾಡ್ತಾರೆ ಮಯೂಸಕ್ಕೆ. ಇದು ಚರ್ಮ ಕಾಯಿಲೆಗೆಲ್ಲ ತುಂಬಾ ಒಳ್ಳೇದು. ಮತ್ತೆ ನೀರ್ಗೆ ಹಾಕೊಂಡು ಕುಡಿತಾರೆ. ಇದು ಬಿಸಿ ನೀರು. ವಾತಾಗ್ನಿನಾ ಇದು? ಏನ್ ಮಾಡ್ತಾರೆ ಸರ್ ಇದರಲ್ಲಿ? ಅದೆಲ್ಲ ಬಾಡಿಗೆ ಫುಲ್ ಎಲ್ಲ ಪ್ರೋಟೀನ್. ವಾತ ಥರದ್ದು ಕಂಟ್ರೋಲ್ ಮಾಡುತ್ತೆ ಅಂತ. ಓಕೆ. ಅಕ್ಕಿ ಬರುತ್ತಲ್ವಾ ಬಾಸ್ಮತಿ, ಅದು ಆ ಥರ ಫ್ಲೇವರ್ ಇದು. ಓಕೆ. ಫಂಡಾನಸ್ ಜಾತಿದು ಕೊಲಕೇಶಿಯಲ್ಲಿ 2 ಟೈಪ್ಸ್ ಇದೆ. ಇದು ಕಲರ್ ಹಿಂಗೆ ಬರುತ್ತಾ? ವನ ತುಳಸಿ. ಇದು ಬಸ್ಲೆ. ಬಸ್ಲೆ ಸೊಪ್ಪು. ಐರನ್ ಜಾಸ್ತಿ ಆಗುತ್ತೆ. 2 ತರ ಬದು. ಯಾವ್ದು ಒಳ್ಳೇದು? ಎರಡು ಒಳ್ಳೇದು. ಓಕೆ. ಇದು ಕೂಡ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ಸ್ ಅನ್ನ ಕೊಡುತ್ತೆ. ಮೆಹಂದಿ ಗಿಡ, ಮದರಂಗಿ ಗಿಡ ಅಂತ ಹೇಳ್ತಾರೆ. ಇದು ಏನು ಹೆಲ್ತ್ ಬೆನಿಫಿಟ್ಸ್? ಇದು ತಲೆಗೆ ಹಚ್ಕೊಂತಾರಲ್ಲ ಮಾಮೂಲಿ. ಮೆಹಂದಿ ಅಂತ ನೀವು ಅಂಗಡಿಲಿ ತಗೊಂತೀರಲ್ಲ. ಓಕೆ. ಕಾಯಿ ಬರುತ್ತಲ್ಲ, ಇದು ಕಾಯಿ ಬಂದಿರೋದಿಲ್ಲ. ಇಪ್ಲಿ ಗಿಡ ಏನಕ್ಕೆ ಇದು? ಇದು ಮಕ್ಕಳಿಗೆ ತೇದು ಬಿಡ್ತಾರಲ್ಲ, ಮಕ್ಳಿಗೆ ಊಟ ಆರೋಗ್ಯ ಆಗ್ಲಿಕ್ಕೆ, ಜೀರ್ಣ ಆಗಕ್ಕೆ ಇದು ಮಕ್ಳಿಗೆ ಅಂತ ಮೇನ್ ಯೂಸ್. ಕಾಯಿ ಯೂಸ್ ಮಾಡಿ ಇಪ್ಲಿ ಗಿಡ.